ಅಯ್ಯೋ ನಿವೇದಿತ ಗೌಡಗೆ ಏನಾಯಿತು? ನಿವೇದಿತ ಗೌಡ ಇನ್ನಿಲ್ವಾ? ಹೌದು, ಇದೊಂದು ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ನಿವೇದಿತ ಗೌಡ ಮೊನ್ನೆ ತಾನೇ ಚಂದನ್ ಶೆಟ್ಟಿಯಿಂದ ಈಗ ಡೈವರ್ಸನ್ನು ಕೂಡ ತೆಗೆದುಕೊಂಡಾಯಿತು. ಸದ್ಯ ಇದೆಲ್ಲಾದ ನಂತರ ಈಗ ನಿವೇದಿತ ಗೌಡ ಒಂದು ದೃಢವಾದ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಸ್ವಲ್ಪ ದಿನಗಳ ಕಾಲ ಫಾರಿನಲ್ಲಿ ಹೋಗಿ ಸೆಟಲ್ ಆಗಬೇಕು ಅಂತಿದ್ದಾರಂತೆ. ಸದ್ಯ ಫಾರಿನಲ್ಲಿ ತಾನು ಒಬ್ಬರೇ ಹೋಗ್ತಿದ್ದಾರೆ, ಫ್ಯಾಮಿಲಿ ಜೊತೆ ಹೋಗ್ತಿದ್ದಾರೆ, ಅಥವಾ ಯಾರೋ ಬಾಯ್ ಫ್ರೆಂಡ್ ಜೊತೆ ಹೋಗಿರ್ತಾರೆ ಎಂಬುದು ಯಾವುದೇ ಮಾಹಿತಿಗಳಿಲ್ಲ. ಆದರೆ ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಾಗಿ ಇತ್ತೀಚೆಗೆ ನೀವು ನೋಡಿರ್ಬೋದು, ಮಜಾ ಭಾರತ, ಮಜಾ ಟಾಕೀಸಲ್ಲೆಲ್ಲ ಕೂಡ ಕಾಣಿಸ್ಕೊಳ್ತಿದ್ರು. ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ನಟನೆ ಬರೆದಿದ್ರು ಕೂಡ ನಿವೇದಿತ ಗೌಡ ಅಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಿದ್ದು. ಇತ್ತೀಚೆಗೆ ಬಂದ ಕೆಲವೊಂದು ಫೋಟೋಗಳಿಂದ ಸಾಕಷ್ಟು ಅನುಮಾನಕ್ಕೆ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸದ್ಯ ಇವೆಲ್ಲದರಿಂದ ಸ್ವಲ್ಪ ದಿನ ನಾನು ದೂರ ಇದ್ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥ ನಿವೇದಿತ ಗೌಡ ಇನ್ನು ಫಾರಿನ್ಗೆ ಹೋಗಿ ಸೆಟಲ್ ಆಗಬೇಕು ಅಂತಿದ್ದಾರಂತೆ. ಈ ಮೂಲಕ ಕನ್ನಡ ಚಿತ್ರರಂಗದಿಂದ ಹಾಗೂ ಸ್ಯಾಂಡಲ್ವುಡ್ಡಿಂದ ದೂರ ಉಳಿದು ಇನ್ನಿಲ್ಲವಾಗ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇನ್ನು ಕೇವಲ ನೆನಪು ಅಷ್ಟೇ ನಮ್ಮ ನಿವೇದಿತ ಗೌಡ ಕನ್ನಡ ಚಿತ್ರರಂಗಕ್ಕೆ. ಇನ್ನು ಮುಂದೆ ಚಿತ್ರರಂಗದಲ್ಲಿ ಮುಂದುವರಿದು ಬಹುತೇಕ ಅನುಮಾನ ಅಂತಲೂ ಕೂಡ ಹೇಳಲಾಗುತ್ತೆ.